ತಲಕಾಡ್ಗೆ ಹೋಗಿ ಕಾವೇರಿ ನದಿವರೆಗೂ ಹೋದ್ಮೇಲೆ ಅಲ್ಲಿ ತೆಪ್ಪದಲ್ಲಿ ಹೋಗದೇ ಇದ್ರೆ ಏನು ಚಂದ ಹೇಳಿ. ತೆಪ್ಪದಲ್ಲಿ ಮತ್ತು ಬೋಟಿಂಗಲ್ಲಿ ಹೋಗೋ ಅನುಭವನೇ ಡಿಫ್ರೆಂಟಾಗಿ ಇರುತ್ತೆ. ಆದರೆ ಕೆಲವರಿಗೆ ನೀರಲ್ಲಿ ಹೋಗೋದು ಅಂದರೆ ತುಂಬಾ ಭಯ ಇರುತ್ತೆ. ನನಗೂ ಸಹ ತೆಪ್ಪದಲ್ಲಿ ಬೋಟಲ್ಲಿ ಹೋಗೋದಕ್ಕೆ ಇಷ್ಟ, ಆದರೆ ನೀರು ಕಂಡ್ರೆ ತುಂಬಾ ಭಯ ಇದೆ. ಅದರಿಂದ ಏನು ಮಾಡಿದೆ, ತುಂಬ ಧೈರ್ಯ ಮಾಡಿ ಪರವಾಗಿಲ್ಲ ಲೈಫಲ್ಲಿ ಒನ್ ಟೈಮ್ ಅಂದ್ಬಿಟ್ಟು ತೆಪ್ಪದಲ್ಲಿ ಕೂತ್ಕೊಂಡು ಹೋದ್ವಿ. ಈ ತೆಪ್ಪ ಹೋಗ್ತಾ ಇರೋ ದಿಕ್ಕಲ್ಲಿ ಮಾಲಂಗಿ ಇದೆ. ಮಾಲಂಗಿ ಅನ್ನೋ ಒಂದು ಹಳ್ಳಿ ಇದೆ. ಸುಮಾರು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಮೇಲೆ, ಅಲ್ಲಿವರೆಗೂ ಕರ್ಕೊಂಡೋಗಿ ನಮ್ಮನ್ನು ಮತ್ತೆ ವಾಪಸ್ಸು ಕರ್ಕೊಂಡು ಬರ್ತಾರೆ. ಒಬ್ಬರಿಗೆ 100 ರೂಪಾಯಿಯಿಂದ 50 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಮಾತ್ರ ಅನುಭವ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀರಲ್ಲಿ ತೆಪ್ಪನ್ನು ತಿರುಗಿಸ್ತಾರೆ. ಅದು ಕೆಲವ್ರಿಗೆ ಆಗೋದಿಲ್ಲ, ತಲೆ ಸುತ್ತು ಬಂದ ಹಾಗೆ ಆಗುತ್ತೆ. ಅಲ್ಮೇಲಮ್ಮನ ಶಾಪ ಇದೆ ಅಂತ ಹೇಳ್ತಾರಲ್ವ. ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ, ಮತ್ತು ಇನ್ನೊಂದು ಮೈಸೂರು ಮಹಾರಾಜರ ಅರಸರಿಗೆ ಮಕ್ಕಳಾಗದೇ ಇರಲಿ ಅನ್ನೋ ಒಂದು ಶಾಪ ಇದೆ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯನೋ ಗೊತ್ತಿಲ್ಲ, ಇದು ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಮಾತು.